ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಕೆಲಸ, ಸರ್ಕಾರಿ ಆಸ್ಪತ್ರೆ, ಸರ್ಕಾರದ್ದು, ಇದು ಗೌರ್ಮೆಂಟ್ ಕೊಡ್ತಿರೋದು, ಈ ಸರ್ಕಾರಿ ಅನ್ನೋ ಪದಕ್ಕಿರೋ ಬೆಲೆನೇ ಬೇರೆ. ನಮ್ಮ ದೇಶದಲ್ಲಿ ಜನಕ್ಕೊಂಥರ ಎಮೋಷನ್, ಒಂಥರ ಟ್ರಸ್ಟ್ ಅಂತ, ನಮ್ದಿದು ಅಂತ. ಇವತ್ತು ಮಾರ್ಕೆಟ್ನಲ್ಲಿ ಇನ್ಶೂರೆನ್ಸ್ ವಿಚಾರದಲ್ಲೂ ಸಾವಿರಾರು ಪ್ರೈವೇಟ್ ಇನ್ಶೂರೆನ್ಸ್ ಪ್ಲೇಯರ್ಸ್ ಇರ್ಬೋದು. ಆದರೆ ಇವತ್ತಿಗೂ ತುಂಬ ಜನ ಗೌರ್ಮೆಂಟ್ ಪಾಲಿಸಿ ಇದೆಯಾ ಅಂತ. ಆದರೆ ತುಂಬ ಜನಕ್ಕೆ ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇದೆ. ನಾವು ಎಷ್ಟೋ ಜನರನ್ನು ಕೇಳಿದ್ದೀವಿ, ಸರ್ಕಾರಿ ಇನ್ಶೂರೆನ್ಸ್ ಅಂದರೆ ಯಾವುದು ಅಂತ. ಎಲ್ಲರೂ ಹೇಳೋ ಒಂದೇ ಉತ್ತರ ಏನು ಗೊತ್ತಾ? LIC ಅಂತ. ಆದರೆ ಒಂದು ವಿಚಾರ ಕ್ಲಿಯರ್ ಮಾಡ್ಕೋಬೇಕು. LIC ಇರೋದು ಜೀವ ವಿಮೆಗೆ, ಅಂದರೆ ಲೈಫ್ ಇನ್ಶೂರೆನ್ಸ್ಗೆ. ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ LICನಲ್ಲಿ ಈ ಹಿಂದೆ ಇತ್ತು, ಆದರೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಹಾಗಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಕೊಡೋ ಸರ್ಕಾರಿ ಸಂಸ್ಥೆಗಳು ಯಾವುವು? ನ್ಯೂ ಇಂಡಿಯಾ, ಓರಿಯೆಂಟಲ್, ನ್ಯಾಷನಲ್ ಇನ್ಶೂರೆನ್ಸ್, ಯುನೈಟೆಡ್ ಇಂಡಿಯಾ. ಈ ಹೆಸರುಗಳೇ ಜಾಸ್ತಿ ಜನ ಗೊತ್ತಿರೋದಿಲ್ಲ. ಇನ್ನು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ, ನಿಜವಾಗ್ಲೂ ಅಲ್ಲಿ ಕ್ಲೇಮ್ ಸಿಗುತ್ತಾ, ರೂಲ್ಸ್ ಏನು, ಇವತ್ತಿನ ವಿಡಿಯೋದಲ್ಲಿ ಡೇಟಾ ಮತ್ತು ಅಂಕಿಅಂಶ ಸಮೇತ ಭಾರತದ ಟಾಪ್ ಸರ್ಕಾರಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಜಾತಕವನ್ನು ಬಿಚ್ಚಿಡ್ತಾ ಹೋಗೋಣ. ಯಾಕಂದರೆ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಇನ್ಫಾರ್ಮ್ಡ್ ಡಿಸಿಷನ್ ಮಾಡಬೇಕಲ್ವಾ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸರ್ಕಾರಿ ಗ್ಯಾರಂಟಿ ಈಸ್ ಈಕ್ವಲ್ ಟು ಹೆಚ್ಚು ಸೇಫ್ಟಿ, ಹೌದಾ ಸ್ನೇಹಿತರೆ? ಸರ್ಕಾರಿ ಇನ್ಶೂರೆನ್ಸ್ ಕಂಪನಿಗಳ ಹೆಸರನ್ನು ನಾನು ಸ್ವಲ್ಪ ಮುಂಚೆ ಹೇಳಿದ್ವಿ. ಸ್ಕ್ರೀನ್ ಮೇಲೆ ಕೂಡ ಅವುಗಳ ಲೋಗೋ ನೋಡ್ತಾ ಇದ್ದೀರಾ ನೀವು. ಕಳೆದ 60-70 ವರ್ಷಗಳಿಂದ ಆಪರೇಟ್ ಮಾಡ್ತೇವೆ. ಹಾಗೆ ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋನ ಕೂಡ ಮೇಂಟೈನ್ ಮಾಡ್ತೇವೆ. ಈಗಲೂ ಜನ ಪ್ರೈವೇಟ್ ಬದಲು ಇವುಗಳನ್ನು ಪ್ರಿಫರ್ ಮಾಡ್ತಿದ್ದಾರೆ ಕೆಲವರು, ಗೊತ್ತಿರೋರು. ಅದಕ್ಕೆ ಮುಖ್ಯವಾಗಿ 2 ಕಾರಣ. ಒಂದು ಸಾವರಿನ್ ಗ್ಯಾರಂಟಿ, ಅಂದರೆ ಸರ್ಕಾರಿ ಕಂಪನಿ ಮುಳುಗೋ ಚಾನ್ಸ್ ತುಂಬ ಕಮ್ಮಿ, ಗೌರ್ಮೆಂಟ್ದು ದುಡ್ಡು ಸೇಫ್ ಅನ್ನೋ ನಂಬಿಕೆ ತುಂಬ ಜನಕ್ಕೆ. 2ನೇ ರೀಸನ್ ಪ್ರೀಮಿಯಂ. ಪ್ರೈವೇಟ್ ಕಂಪನಿಗಳಿಗೆ ಹೋಲಿಸಿದ್ರಲ್ಲಿ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಯಾವುದು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ. ಆದರೆ ನಾಣ್ಯದ 2ನೇ ಮುಖ ಕೂಡ ನೋಡಬೇಕು ನಾವು. ಇನ್ಶೂರೆನ್ಸ್ ಅನಲಿಸ್ಟ್ಗಳ ಪ್ರಕಾರ ಇಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ಲಿಮಿಟ್ಸ್. ನೀವು ರೂಮ್ ಬಾಡಿಗೆ ಕಟ್ಟೋದ್ರಿಂದ ಹಿಡಿದು ಆಪರೇಷನ್ ಚಾರ್ಜ್ವರೆಗೂ ಪ್ರತಿಯೊಂದಕ್ಕೂ ಲಿಮಿಟ್ ಇರುತ್ತೆ. ಮಾಡ್ರನ್ ಟ್ರೀಟ್ಮೆಂಟ್ಸ್, ರೋಬೋಟಿಕ್ ಸರ್ಜರಿಗಳಿಗೆಲ್ಲ ಕವರೇಜ್ ಸಿಗೋದು ಕಷ್ಟ. ಹಾಗಿದ್ರೂ ನಿಮಗೆ ಸರ್ಕಾರಿ ಇನ್ಶೂರೆನ್ಸೇ ಬೇಕು ಅಂದರೆ ಯಾವುದು ಬೆಸ್ಟ್ ಇದೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. 3 ಮುಖ್ಯ ಮಾನದಂಡಗಳನ್ನು ಇಟ್ಕೊಂಡು ಕಂಪೇರ್ ಮಾಡಬೇಕು ನಾವು. ಒಂದು CSR, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ, ಅಂದರೆ ಕಂಪನಿಗೆ ಬರೋ 100 ಕ್ಲೇಮ್ಗಳಲ್ಲಿ ಎಷ್ಟು ಕ್ಲೇಮ್ ಪಾಸ್ ಮಾಡ್ತಾರೆ, ಅಂದರೆ ಅಪ್ರೂವ್ ಮಾಡ್ತಾರೆ ಅನ್ನೋದು. 2ನೇದು ವಾಲ್ಯೂಮ್ ಆಫ್ ಕಂಪ್ಲೇಂಟ್ಸ್, ಪ್ರತಿ 10,000 ಕ್ಲೇಮ್ಗೆ ಎಷ್ಟು ಜನ ಆ ಕಂಪನಿ ಬಗ್ಗೆ ಸರಿ ಇಲ್ಲ, ಪ್ರಾಬ್ಲಮ್ ಆಯಿತು ಅಂತ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅನ್ನೋದು. 3ನೇದು ನೆಟ್ವರ್ಕ್ ಹಾಸ್ಪಿಟಲ್ಸ್, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋಕೆ ಅವರ ಹತ್ರ ಎಷ್ಟು ಆಸ್ಪತ್ರೆಗಳು ಟೈಅಪ್ ಆಗಿದ್ದಾವೆ, ಅದು ಮೇಯ್ನ್ ಅಲ್ವಾ, ಅದೆಷ್ಟಿದೆ ಅಂತ. ಈ ಪ್ಯಾರಾಮೀಟರ್ಸ್ ಇಟ್ಕೊಂಡು ಈಗ ಒಂದೊಂದೇ ಕಂಪನಿಯನ್ನ ಸ್ಕ್ಯಾನ್ ಮಾಡ್ತಾ ಹೋಗೋಣ ನಾವು. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ಮಾತು, ಇನ್ಶೂರೆನ್ಸ್ ತಗೋಬೇಕು ಅಂತ ಹೋದಾಗ ಕನ್ಫ್ಯೂಷನ್ ಸಹಜ. ಏಜೆಂಟ್ಸ್ ಇರ್ತಾರೆ, ಮಿಸ್ ಸೆಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ, ನೀವು ಮಿಸ್ ಪರ್ಚೇಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ, ಸ್ಪ್ಯಾಮ್ ಕಾಲ್ಸ್ ಕೂಡ ಸಿಕ್ಕಾಪಟ್ಟೆ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ತಲೆನೋವು ಬೇಡ, ಫ್ರೀ ಆಗಿ ಇನ್ಶೂರೆನ್ಸ್ ಎಕ್ಸ್ಪರ್ಟ್ ಜೊತೆಗೆ ನೀವು ಅಡ್ವೈಸ್ ತಗೊಂಡು ಶಿಸ್ತಲ್ಲಿ ಬೈ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಪರ್ಟ್ ಅಡ್ವೈಸ್ ಉಚಿತವಾಗಿ ಬೇಕು ಅಂತ ಹೇಳಿದ್ರೆ ಡಿಟೋ ಇನ್ಶೂರೆನ್ಸ್ ನ ಹೆಲ್ಪ್ ತಗೋಬಹುದು. ನಮ್ಮ ಬೆಂಗಳೂರು ಆಂಟ್ರಪ್ರನರ್ಸ್ ಜಿರೋದಾದ ಕಾಮತ್ ಬ್ರದರ್ಸ್ ಅವರು ಇನ್ವೆಸ್ಟ್ ಮಾಡಿರೋ ಕಂಪನಿ ಇದು ಡಿಟೋ. ಇಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರಿಫರೆನ್ಸಸ್ ಏನು ಅಂತ ಹಾಕಿದ್ರೆ, ಕನ್ನಡದಲ್ಲಿ ಬೇಕು ಅಂದರೆ ಅಥವಾ ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜ್ ಮೆನ್ಷನ್ ಮಾಡಿ, ಇಂಥ ಟೈಮಿಗೆ ಕಾಲ್ ಮಾಡಿ ಅಂತ ಸ್ಲಾಟ್ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಕಾಲ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಕಂಡೀಷನ್ ಮತ್ತು ನಿಮ್ಮ ಕಂಡೀಷನ್, ನಿಮ್ಮ ಆರ್ಥಿಕ ಸ್ಥಿತಿ ನೋಡಿಕೊಂಡು, ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ನೋಡಿಕೊಂಡು ನಿಮಗೆ ಇರೋದ್ರಲ್ಲಿ ಬೆಸ್ಟ್ ಪಾಲಿಸಿಯನ್ನು ಅವರು ರಿಸರ್ಚ್ ಮಾಡಿ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ಹೆಲ್ತ್, ಟರ್ಮ್, ಮೆಟರ್ನಿಟಿ, ಯಾವುದೇ ರೀತಿ ಇನ್ಶೂರೆನ್ಸ್ ಬಗ್ಗೆ ನೀವು ಫ್ರೀ ಎಕ್ಸ್ಪರ್ಟ್ ಅಡ್ವೈಸ್ ಪಡಿಬೋದು. 3 ಲಕ್ಷಕ್ಕೂ ಅಧಿಕ ಜನ ಇದನ್ನು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದಾರೆ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ ನಿಮ್ಮ ಫ್ರೀ ಕಾಲನ್ನು, ಸ್ಲಾಟನ್ನು ಬುಕ್ ಮಾಡ್ಕೊಬೋದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ನಂಬರ್ 1, ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್. ಇದು ಭಾರತದ ಅತಿದೊಡ್ಡ ಜನರಲ್ ಇನ್ಶೂರೆನ್ಸ್ ಕಂಪನಿ. ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಜಗತ್ತಿನ 25 ರಾಷ್ಟ್ರಗಳಲ್ಲಿ ಇವರ ಆಫೀಸಸ್ ಇವೆ. ಇವರ ಸ್ಕೋರ್ ಕಾರ್ಡ್ ನೋಡಿ. CSR 98.91% ಇಂಪ್ರೆಸಿವ್ ಇದೆ. ಕಂಪ್ಲೇಂಟ್ಸ್ 10,000ಕ್ಕೆ ಬರೀ 5.04 ಅಷ್ಟೇ. ಅಂದರೆ 10,000 ಕ್ಲೇಮ್ಸಲ್ಲಿ ಕಂಪ್ಲೇಂಟ್ ಎಲ್ಲ ಆಗೋದು, ಇಶ್ಯೂ ಆಗೋದು 5 ಕಂಪ್ಲೇಂಟ್ ಮಾತ್ರ, 5 ಕ್ಲೇಮ್ಸಲ್ಲಿ ಮಾತ್ರ. ಒಳ್ಳೆ ನಂಬರೇ ಅದು. ನೆಟ್ವರ್ಕ್ ಹಾಸ್ಪಿಟಲ್ಸ್ 3,700ಕ್ಕೂ ಅಧಿಕ ಇದೆ. ಸಾಲ್ವೆನ್ಸಿ ರೇಷಿಯೋ 1.91% ಇದೆ. ಇದರ ಪ್ಲಸ್ ಪಾಯಿಂಟ್ ಅಂದರೆ ಅವರ ನೆಟ್ವರ್ಕ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ.
ಸಮಸ್ಯೆ ಇರೋದು ಕ್ಲೇಮ್ ಸೆಟಲ್ಮೆಂಟ್ ಸ್ಪೀಡ್ನಲ್ಲಿ. ಡೇಟಾ ಪ್ರಕಾರ ಇವರ ಕಂಪ್ಲೇಂಟ್ ವಾಲ್ಯೂಮ್ ಇಂಡಸ್ಟ್ರಿ ಅವರೇಜ್ಗಿಂತ ಅಲ್ಲಿ 10,000ಕ್ಕೆ 5 ಅಂತ ಕಂಡ್ರೂ ಕೂಡ ಇಂಡಸ್ಟ್ರಿ ಅವರೇಜ್ಗಿಂತ ಚೂರು ಜಾಸ್ತಿ ಇದೆ. ಅಂದರೆ ಕ್ಲೇಮ್ ಪ್ರಾಸೆಸ್ ಆಗೋದು ಸ್ವಲ್ಪ ಸ್ಲೋ, ಗ್ರಾಹಕರಿಗೆ ಸ್ವಲ್ಪ ಸರ್ಕಾರಿ ಪ್ರಾಸೆಸ್ನ ಕಿರಿಕಿರಿ ಚೂರು ಫೇಸ್ ಮಾಡಬೇಕಾಗಿ ಬಂದಿದೆ ಅಂತ. ಇವರ ಪ್ರಮುಖ ಫ್ಲಾಗ್ಶಿಪ್ ಪ್ಲಾನ್ಸ್ ಯಾವುದು ಗೊತ್ತಾ? ಯುವ ಭಾರತ್ ಹೆಲ್ತ್ ಪ್ಲಾಟಿನಂ, ಹಾಗೆ 60+ ಮೆಡಿಕ್ಲೇಮ್ ಅಂತ ಒಂದಿದೆ, ಹಾಗೆ ಪ್ರೀಮಿಯಂ ಮೆಡಿಕ್ಲೇಮ್ ಅಂತ. ನೆಕ್ಸ್ಟ್ ಸರ್ಕಾರಿ ಕಂಪನಿ ಯಾವುದು? ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್. ಇದು ಕೂಡ ತುಂಬಾ ಹಳೆಯ ಮತ್ತು ಫೇಮಸ್ ಕಂಪನಿ. ಇವ್ರ ಡೇಟಾ ನೋಡ್ತಾ ಹೋಗೋಣ ಸ್ನೇಹಿತರೆ. CSR ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 93.79%, ತೀರಾ 98-99 ಆ ಥರ ಇಲ್ಲ, ಸ್ವಲ್ಪ ಕಮ್ಮಿ ಇದೆ, 93% ಇದೆ. ಕಂಪ್ಲೇಂಟ್ಸ್ ಇನ್ನು ಸ್ವಲ್ಪ ಜಾಸ್ತಿನೇ ಇದೆ ಇವ್ರದ್ದು. 10,000 ಕ್ಲೇಮ್ಸ್ ಅಲ್ಲಿ 12ರಿಂದ 13ರಷ್ಟು, ಆಲ್ಮೋಸ್ಟ್ 12.75 ಇಷ್ಟು ಕಂಪ್ಲೇಂಟಿಗೆ ಹೋಗುತ್ತೆ ಕ್ಲೇಮ್ಸ್ ಅಲ್ಲಿ. 10,000 ಕ್ಲೇಮ್ಸ್ ಅಲ್ಲಿ, ಪ್ರತಿ 10,000 ಕ್ಲೇಮ್ಸ್ ಅಲ್ಲಿ. ನೆಟ್ವರ್ಕ್ ಹಾಸ್ಪಿಟಲ್ಸ್ 4,000+ ಇದೆ. ಸಾಲ್ವೆನ್ಸಿ ರೇಷಿಯೋ ನೆಗೆಟಿವ್ ನಲ್ಲಿ ಇದೆ ಇವ್ರದ್ದು. ಆದ್ರೆ ಈ ಕಂಪನಿಗೆ ಹಳ್ಳಿಗಳ ತನಕನೂ ರೀಚ್ ಇದೆ. ಆದ್ರೆ ಅವರ ಫ್ಯಾಮಿಲಿ ಮೆಡಿಕೇರ್ ಪಾಲಿಸಿಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ. ಏನಂತ ಹೇಳಿದ್ರೆ ರೂಮ್ ರೆಂಟ್ ಕ್ಯಾಪಿಂಗ್. ಸಾಮಾನ್ಯವಾಗಿ ನಮ್ಮ ಇನ್ಶೂರೆನ್ಸ್ ಮೊತ್ತದ 1% ರೂಮ್ ಬಾಡಿಗೆಗೆ ಅಂತ ಕೊಡ್ತಾರೆ. ನೀವು ಬೆಂಗಳೂರು, ಮೈಸೂರು ತರ ಸಿಟಿಗಳ ಅಡ್ಮಿಟ್ ಆದ್ರೆ ಈ ಲಿಮಿಟ್ ಸಾಲಲ್ಲ, ಜೇಬಿಂದ ದುಡ್ಡು ಹಾಕಬೇಕಾಗತ್ತೆ. ಸೊ ತಗೊಳ್ಳೋ ಮುಂಚೆ ರೂಮ್ ರೆಂಟ್ ಲಿಮಿಟ್ ಅನ್ನ ಡಬಲ್ ಚೆಕ್ ಮಾಡ್ಕೊಳ್ಳಿ. ಇವ್ರದ್ದು ಮೈನ್ ಪ್ಲಾನ್ಸ್ ಯಾವ್ಯಾವ್ದಿದೆ? ಇಂಡಿವಿಜುವಲ್ ಪ್ಲಾಟಿನಂ ಪ್ಲಾನ್, ಫ್ಯಾಮಿಲಿ ಮೆಡಿಕೇರ್ ಮೇನ್ ಪ್ಲಾನ್ಸ್ ಇವ್ರದ್ದು. ನಂಬರ್ 3 ಗವರ್ಮೆಂಟ್ ಇನ್ಶೂರೆನ್ಸ್ ಕಂಪನಿ ಓರಿಯೆಂಟಲ್ ಇನ್ಶೂರೆನ್ಸ್. ಇವರು ಟೆಕ್ನಾಲಜಿಯಲ್ಲಿ ವೀಕ್ ಇದ್ದಾರೆ, ಡಿಸ್ಕೌಂಟ್ ಚೆನ್ನಾಗಿ ಕೊಡ್ತಾರೆ. ಇವ್ರ ನಂಬರ್ಸ್ ಕೂಡ ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿಲ್ಲ. ಕೆಲ ವರ್ಷ ಕ್ಲೇಮ್ ಸೆಟಲ್ಮೆಂಟ್ ಚೆನ್ನಾಗಿರುತ್ತೆ, ಕೆಲ ವರ್ಷ ಕುಸಿಯುತ್ತೆ. ಟೆಕ್ನಾಲಜಿ ಅಡಾಪ್ಷನ್ ಕೂಡ ಪ್ರೈವೇಟ್ ಪ್ಲೇಯರ್ಸ್ಗೆ ಹೋಲಿಸಿದ್ರೆ ಹಿಂದೆನೆ ಬಿದ್ದಿದ್ದಾರೆ. ಡೇಟಾ ನೋಡಿದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 93.55, ಬಹಳ ಒಳ್ಳೆ ನಂಬರ್ ಏನಲ್ಲ. ಕಂಪ್ಲೇಂಟ್ಸ್ ಇವ್ರದ್ದು 7.33, ಅಂದ್ರೆ ಪ್ರತಿ 10,000 ಕ್ಲೇಮ್ಸ್ ಅಲ್ಲಿ 7ಕ್ಕೂ ಅಧಿಕ ಕ್ಲೇಮ್ಸ್ ಕಂಪ್ಲೇಂಟಿಗೆ ಹೋಗುತ್ತೆ, ಇಶ್ಯೂ ಆಗುತ್ತೆ ಅಂತ. ನೆಟ್ವರ್ಕ್ ಹಾಸ್ಪಿಟಲ್ಸ್ 4,000ಕ್ಕೂ ಅಧಿಕ ಇದೆ. ಸಾಲ್ವೆನ್ಸಿ ರೇಷಿಯೋ ನೆಗೆಟಿವ್ ನಲ್ಲಿದೆ. ಆಗಲೇ ಹೇಳಿದ ಹಾಗೆ ಟೆಕ್ ಅಲ್ಲಿ ಅಷ್ಟು ಅಡ್ವಾನ್ಸ್ಡ್ ಇಲ್ಲ. ಪಾಲಿಸಿಗಳನ್ನ ಆನ್ಲೈನ್ ಅಲ್ಲಿ ರಿನ್ಯೂ ಮಾಡೋದು, ಕ್ಲೇಮ್ ಸ್ಟೇಟಸ್ ಚೆಕ್ ಮಾಡೋದು ನಿಮಗೆ ತಲೆಗೆಟ್ಟೋಗ್ಬಿಡುತ್ತೆ. ಆದ್ರೆ ಸರ್ಕಾರಿ ನೌಕರರಿಗೆ ಅಥವಾ ಸೀನಿಯರ್ ಸಿಟಿಸನ್ಸ್ಗೆ ಇವರು ಕೆಲವೊಂದು ಸ್ಪೆಷಲ್ ಡಿಸ್ಕೌಂಟ್ಸ್ ಅನ್ನ ಕೊಡ್ತಾರೆ. ಅದು ಬಿಟ್ರೆ ಸರ್ವಿಸ್ ವಿಚಾರದಲ್ಲಿ ಆವರೇಜ್. ಇವರ ಮೇನ್ ಪ್ಲಾನ್ಸ್ ಯಾವುದು? ಹ್ಯಾಪಿ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ, ಪ್ಲಾಟಿನಂ ಹೆಲ್ತ್ ಆಫ್ ಪ್ರಿವಿಲೇಜ್ಡ್ ಎಲ್ಡರ್ಸ್ ಪಾಲಿಸಿ ಅಂತೆಲ್ಲ ಇದೆ. ನೆಕ್ಸ್ಟ್ ನಂಬರ್ 4 ಗವರ್ಮೆಂಟ್ ಇನ್ಶೂರೆನ್ಸ್ ಕಂಪನಿ ನ್ಯಾಷನಲ್ ಇನ್ಶೂರೆನ್ಸ್. ನೇರವಾಗಿ ಹೇಳಬೇಕು ಅಂದ್ರೆ IRDAI ಡೇಟಾ ಪ್ರಕಾರವೇ ಇಲ್ಲಿ ರೆಡ್ ಅಲರ್ಟ್ ಹೊಡಿತಾ ಇದೆ. ಇವರ ಕಂಪ್ಲೇಂಟ್ಸ್ ವಾಲ್ಯೂಮ್ ತುಂಬ ಜಾಸ್ತಿ ಇದೆ, ಆಲ್ಮೋಸ್ಟ್ 30.13 ಇದೆ. ಪ್ರತಿ 10,000 ಕ್ಲೇಮ್ಸ್ ಅಲ್ಲಿ 30 ಕ್ಲೇಮ್ಸ್ ಕಂಪ್ಲೇಂಟಿಗೆ ಹೋಗ್ತಾ ಇದೆ ಅಂತ ಅರ್ಥ. ಇವ್ರ ಬಗ್ಗೆ ಏನೋ ಹಣಕಾಸಿನ ವಿಚಾರದಲ್ಲೂ ಕೂಡ ಕಂಪ್ನಿ ಸ್ಟ್ರಗಲ್ ಮಾಡ್ತಿದೆ. ಸಾಲ್ವೆನ್ಸಿ ರೇಷಿಯೋ ಕೂಡ ನೆಗೆಟಿವ್ನಲ್ಲಿದೆ. ಪ್ರೀಮಿಯಂ ಕಡಿಮೆ ಅಂತ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಕ್ಲೇಮ್ ಬರೋ ಟೈಮ್ನಲ್ಲಿ ಒದ್ದಾಡಬೇಕಾಗಿ ಬರಬಹುದು, ಹುಷಾರ್. ಫೈನಲ್ ತೀರ್ಪು ಏನು? ಹಿರಿಯರಿಗೆ ಬೆಸ್ಟ್, ಯುವಕರಿಗೆ ಕಷ್ಟ ಅನ್ನೋ ಥರ. ಸ್ನೇಹಿತರೆ, ಸರ್ಕಾರಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನಂಬಿಕೆ ಅನ್ನೋದು ಹಳೆ ಮಾತು. ಇವತ್ತಿನ ದಿನಗಳಲ್ಲಿ ನಮಗೆ ಬೇಕಾಗಿರೋದು ಸೋ ಕಾಲ್ಡ್ ಸರ್ಕಾರದ ಸೀಲ್ ಅಷ್ಟೇ ಅಲ್ಲ. ಇವಾಗ ಬೇಕಾಗಿರೋದು ವೇಗ ಮತ್ತು ಗುಡ್ ನಂಬರ್ಸ್, ಟ್ರ್ಯಾಕ್ ರೆಕಾರ್ಡ್. ಏಜ್ ಆಗಿದೆ, 60+ ಆಗಿದೆ, ಬೇರೆ ಪ್ರೈವೇಟ್ ಕಂಪನಿಗಳು ಪಾಲಿಸಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದರೆ ಸರ್ಕಾರಿ ಕಂಪನಿಗಳನ್ನು ಅವಾಗ ಆಯ್ಕೆ ಮಾಡ್ಕೊಳ್ಬೋದು. ಅದರಲ್ಲೂ ಕೂಡ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಈ ಇಡೀ ಪಟ್ಟಿಯಲ್ಲಿ ಬೆಟರ್ ಚಾಯ್ಸ್ ಥರ ಕಾಣುತ್ತೆ. ಆದರೆ ನೀವು ಯಂಗ್ ಆಗಿದ್ರೆ, ನಿಮಗೆ ಒಳ್ಳೆ ಸರ್ವಿಸ್ ಬೇಕು, ಜಾಸ್ತಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಬೇಕು, ಒಳ್ಳೆ ಕವರೇಜ್ ಬೇಕು, ಮಾಡ್ರನ್ ಟ್ರೀಟ್ಮೆಂಟ್ಗಳು ಕೂಡ ಕವರ್ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ನಂಬರ್ಸ್ ಬೇಕು ನಿಮಗೆ. ಹೇಳಿದ್ವಲ್ಲ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಆಮೇಲೆ ಕಂಪ್ಲೇಂಟ್ಸ್ ರೇಷಿಯೋ ಎಲ್ಲ ಅದೆಲ್ಲ ಹೆಲ್ದಿ ಆಗಿರೋ ಬೇಕು ಅಂತ ಹೇಳಿದ್ರೆ ಪ್ರೈವೇಟಲ್ಲೇ ಹುಡುಕಬೇಕಾಗತ್ತೆ. ಅದರಲ್ಲಿ ಯಾವುದು ಬೆಸ್ಟ್ ಪ್ರೈವೇಟ್ ಕಂಪನಿ ಅದೆಲ್ಲ ಹೇಗೆ ಹುಡುಕಬೇಕು ಅಂತ ನಾವು ಈ ಹಿಂದೆ ಕೂಡ ಮಾಹಿತಿಯನ್ನು ನಿಮಗೆ ನೀಡಿದ್ವಿ ಸ್ನೇಹಿತರೆ. ಚೂಸ್ ಮಾಡೋದು ಹೇಗೆ, ಏನೇನು ನೋಡಬೇಕು ಅಂತ ಹೇಳಿ. ನಿಮಗೆ ಡೌಟ್ಸ್ ಇದ್ದರೆ ನೀವು ಆಗಲೇ ಹೇಳಿದಾಗೆ ಡಿಟೋದವರ ಹೆಲ್ಪನ್ನು ಪಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅವರ ಲಿಂಕ್ ಇದೆ. ನೀವು ಫ್ರೀಯಾಗಿ ಅವರ ಪ್ರೀಮಿಯಂ ಹೈ ಕ್ವಾಲಿಟಿ ಇನ್ಶೂರೆನ್ಸ್ ಅಡ್ವೈಸನ್ನು ನೀವು ಬುಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಟೈಮ್ನಲ್ಲಿ ನೀವು ಅವ್ರ ಹತ್ರ ಮಾತಾಡಿಕೊಂಡು ಫೈನಲೈಸ್ ಮಾಡ್ಕೋಬೋದು. ಆಸಕ್ತರು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.